ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಡ್ರಹಟ್ಟಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಎನರ್ಜಿ ಕೂಲಿಕಾರ ಮೇಲೆ ನಿರ್ಲಕ್ಷ್ಯ ತೋರಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ದಿನಗೂಲಿ ಮಾಡಲು ವಡ್ರಹಟ್ಟಿಯಿಂದ ನಾಗಲಾಪುರ ಕೆರೆಗೆ ಬಂದು ಕೆಲಸ ಮಾಡಿಸುತ್ತಾರೆ. ಆ ಕೆಲಸ ಮಾಡಿಸುವ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜೈ ಅಧಿಕಾರಿಗಳು ಮತ್ತು ಯಾವುದೇ ಸಂಬಂಧ ಇಲ್ಲವೆಂದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಮತ್ತು ಎನರ್ಜಿ ಕೆಲಸ ಮಾಡಲು ಬಂದ ಬಡ ಕಾರ್ಮಿಕರಿಗೆ ಕುಡಿಯಲು ನೀರು ಇಲ್ಲ ಮತ್ತು ವೈದ್ಯರ ಸೌಕರ್ಯವಂತೂ ಇಲ್ಲೇ ಇಲ್ಲ. ಜೈ ಅಧಿಕಾರಿಗಳು ಬಂದು ಮಾರ್ಕೆಟ್ ಮಾಡುವುದಿಲ್ಲ. ನಾವು ತಿಳಿದಂತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ GPS ಫೋಟೋ ತೆಗೆದುಕೊಂಡು ನಿಂತರೆ ಪಂಚಾಯಿತಿ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ನೀವೇ ಕೆಲಸ ಮಾಡಿಕೊಂಡು ಬನ್ನಿ, ನೀವೇ ಸ್ಥಳದಲ್ಲಿ ಹೋಗಿ ಆಟೋ ಬೈಕ್ಗಳಲ್ಲಿ ಹೋಗಿ ಎನರ್ಜಿ ಕೆಲಸ ಮುಗಿಸಿಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಒಂದು ವೇಳೆ ಸಣ್ಣ ಮಕ್ಕಳ ತಾಯಂದಿರು ಮತ್ತು ಹಿರಿಯ ಮಹಿಳೆಯರು ಮತ್ತು ಹಿರಿಯ ಯಜಮಾನರು ಒಂದು ವೇಳೆ ಕೆಲಸ ಮಾಡುವ ಸಮಯದಲ್ಲಿ ಮತ್ತು ಉರಿ ಬಿಸಿಲಿನಲ್ಲಿ ತಲೆ ತಿರುಗಿ ಬಿದ್ದರೆ ಸ್ವಂತ ಖರ್ಚಿನಿಂದ ಹಾಸ್ಪಿಟಲ್ಗೆ ನಾವೇ ಹೋಗಬೇಕು. ನಾವು ಹೋಗಲು ಡಾಕ್ಟರ್ ಸೌಲಭ್ಯ ಕೇಳಿದರೆ ಸ್ವಂತ ನಿಮ್ಮ ಖರ್ಚಿನಲ್ಲಿ ನೀವೇ ದಿನಗೂಲಿ ಮಾಡಿಕೊಂಡು ಬರ್ರಿ, ನಾವು ಯಾವುದೇ ಒಂದು ರೂಪಾಯಿ ಖರ್ಚು ಕೊಡುವುದಿಲ್ಲ ಎಂದು ವೃದ್ಧ ಅಧಿಕಾರಿ ಹೇಳಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಚಲವಾದಿಯವರು ಬಡ ಕೂಲಿಕಾರರ ಮೇಲೆ ಸ್ವಲ್ಪ ಕರುಣೆ ಇರಲಿ, ಕೂಲಿಕಾರರಿಗೆ ಕೀಳಮಟ್ಟಿಗೆ ಕಡೆಗಣಿಸಬೇಡಿ, ಯಾವುದೇ ಸಮಸ್ಯೆ ಇಲ್ಲದೆ ಅವರಿಗೆ ಕಲ್ಪಿಸಿ ಕೊಡಬೇಕೆಂದು ಮಾಧ್ಯಮದವರ ಮುಂದೆ ಎನರ್ಜಿ ಕೂಲಿ ಕಾರ್ಮಿಕರು ಹೇಳಿಕೆ ಕೊಟ್ಟಿದ್ದಾರೆ. ವರದಿ ನಿಂಗಪ್ಪ ನಾಯ್ಕ. ಹೆಸರು? ನನ್ನ ಹೆಸರು ತೋಟಪುರ. ಯಾವ ಪಂಚಾಯತಿಯಲ್ಲಿಂದ ಇದು ಮಾಡ್ಸಕತ್ರಿ ಕೆಲಸ? ಪಂಚಾಯತಿಯಿಂದ ಕೆಲಸ ಮಾಡ್ಸಕತ್ತೀವಿ. ಅಭಿವೃದ್ಧಿ ಅಧಿಕಾರಿ ಯಾರ್ರಿ? PDO ಸುರೇಶ್. PDO ಸುರೇಶ್ ಸರ್. ಎಷ್ಟು ಸಲ ಬಂದಿದ್ದಾರೆ ಇಲ್ಲಿ ಸುರೇಶ್ ಸರ್? ಇಲ್ಲಿ ಬಂದಿಲ್ಲ ಸರ್, ಇವಾಗ 3 ದಿನ ಆಯ್ತು ಸರ್ ಬಂದಿಲ್ಲ. ಬೇರೆ ಕೆರೆ ಒಳಗೆ ಬರ್ತಿದ್ರು, ಬಂದ್ರ ಪೇಮೆಂಟ್ ಅಂತೂ ನೀಟಾಗಿ ಹಾಕಲ್ಲ, ಕಮ್ಮಿನೇ ಹಾಕ್ತಾರ. ಈಗ ನಿಮ್ಮೂರಲ್ಲಿಂದ ವಡ್ರಹಟ್ಟಿಲಿಂದ ಇದು ಯಾವ ಊರಿಗೆ ನೀವು ಇಲ್ಲಿ ಬಂದಿದ್ದೀರಿ ಕೆಲ್ಸಕ್ಕ? ಇದು ರಾಂಪುರ, ನಾಗಲಾಪುರ ರೀ. ನಾಗಲಾಪುರಕ್ಕೆ ಬಂದ. ನಾಗಲಾಪುರ ಕೆರೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೋ? ಇಲ್ಲಿಗೆ ಒಂದು 22-23 ಕಿಲೋಮೀಟರ್ ಆಗ್ಬೋದ್ರಿ. ಅವ್ರು ಏನ್ರ ನಿಮಗೆ ಗಾಡಿದು ಏನ್ರ ವ್ಯವಸ್ಥೆ ಮಾಡಿದಾರ ಕಾರ್ಮಿಕರಿಗೆ? ಸರ್ ಏನು ಮಾಡಿಲ್ಲ. ಕೇಳಿದ್ವಿ ನಾವು, ಸರ್ ನಮ್ಮ ಗಾಡಿ ವ್ಯವಸ್ಥೆ ಮಾಡಿಕೊಡ್ರಿ ಅಂತಂದ್ರೆ ಅದ್ರಾಗ ನಮ್ಮ ಇದು ಇಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಪ್ರಯೋಜನ ಅಂದ್ರೆ ಅದೇನಾಗ ಗೊತ್ತಾಗುತ್ತೆ. ಎಷ್ಟು ಕೊಟ್ಟು ಬರ್ತೀರಿ ನೀವು ಆಟೋಕ್ಕೆ? ಎಷ್ಟು ಕೊಟ್ಟು ಬರ್ತೀರಿ ನೀವು? ಸರ್ ಈಗ ಸರ್ತಿಗೆ ಅವಾಗಲೇ 50 ರೂಪಾಯಿ ಕೊಡ್ತಿದ್ವಿ. ಈಗ ಏನಂದ್ರೆ 100 ರೂಪಾಯಿ ಕೇಳ್ತಾರೆ. 100 ರೂಪಾಯಿ ಅಂದ್ರೆ ಅವ್ರಿಗೆ ತ್ರಾಸ ಆಗ್ತದೆ. 100 ರೂಪಾಯಿ ಖರ್ಚು ಮಾಡಿ ಇಲ್ಲಿ ಬರೋಕೆ ನೀವು ಕೆಲ್ಸಕ್ಕ? ಆಮೇಲೆ ಇಲ್ಲಿ ಬಂದ್ಮೇಲೆ ಜನರಿಗೆ ನೀರಿನ ವ್ಯವಸ್ಥೆ ಇಲ್ಲ. ಎಷ್ಟು ಜನ ಬಂದಿದ್ದೀರಿ? ಸುಮಾರು ಒಂದು 350-400 ಜನ ಅದಾರ. ನಿಮಗೆ ನೀರಿನ ವ್ಯವಸ್ಥೆ ಇಲ್ಲ? ನೀರಿನ ವ್ಯವಸ್ಥೆ ಇಲ್ಲ. ಒಂದು ಬಾಟ್ಲಿ ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ ಸರ್. ಅದು ಏನು ಹೇಳ್ತಾನ್ರಿ, ಒಂದು ಡಬ್ಬಿ ಒಯ್ರಿ ನಿನಗೆ ರೊಕ್ಕ ಕೊಡ್ತೀನಿ ಅಂತ ಹೇಳ್ತಾನ. ಆ ಡಬ್ಬಿ ತಮ್ಮಂದ್ರೆ ಯಾರಂತ ತರ್ಬೇಕ್ರಿ? ಇಲ್ಲಿ ಎದ್ರಾಗ ತರ್ಬೇಕು? ನಾವು ಬರೋಕ್ಕೆ ಕಷ್ಟ ಐತಿ. ಇಲ್ಲಿ ಬರೋದೇ ಕಷ್ಟ. ಈ ಡಬ್ಬಿ ತಗೊಂಡು ಎಲ್ಲಿ ದೇಲ್ವೆಲ್ಲ ತಗೊಂಡ್ಬರ್ಬೇಕು, ನಡ್ಕೊಂಡು. ನಿಮಗೆ ಏನ್ರ ನೆಳ್ಳಿಂದು ಏನ್ರ ಇದು ಮಾಡಿದಾರೆ? ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ಇವಾಗಲ್ಲ ಎಲ್ಲಿ ಮಾಡಿಲ್ಲ ಅವರು. ಈಗ ಹೋದ ವರ್ಷ ಕೂಡ ಅದು ಹೋದ ವರ್ಷ ಬರೀ 7 ಆಳ ಕೊಟ್ಟಾರ. ಇವತ್ತು ಮಾಡ್ತೀನಿ, ಅವತ್ತು ಮಾಡ್ತೀನಿ, ಇವತ್ತು ಮಾಡ್ತೀನಿ, ಅವತ್ತು ಮಾಡ್ತೀನಿ ಅಂತಂದು ಆಳ ಹಾಕ್ಲಿಲ್ಲ. ಒಂದು ವರ್ಷದಲ್ಲಿ ಆಳ ಹೋಗ್ಬಿಟ್ರು ಸರ್. 100 ಆಳ ಕೊಟ್ಟು ಒಂದು ವರ್ಷಕ್ಕೆ 100 ಆಳ ಕೊಟ್ಟಿಲ್ಲ. ಈ ವರ್ಷ ಅದು ದಯ ಅಂತ ಕೇಳಿದ್ರೆ ಈಗ 2 ಸಲ ಹಾಕ್ಯಾರ. ಇಲ್ಲಿಗೆ ಬಂದ್ಬೇಕಾದ್ರೆ ನೀರಿನ ವ್ಯವಸ್ಥೆ ಇಲ್ಲ. ಡಾಕ್ಟರ್ಸ್ ಅಂತ ಇರ್ಬೇಕಲ್ರಿ ಇಲ್ಲಿ. ನಿನ್ನೆ ಆಯಮ್ಮ ಕೇಳಿದ್ರಲ್ಲ, ಈಗ ಆರಾಮಿಲ್ಲ ಇಲ್ಲದ್ರು ಆಯಮ್ಮ. ಎಷ್ಟು ವಯಸ್ಸು? ಎಷ್ಟು ಆಯಮ್ಮಗ? ಇಲ್ಲ ಒಂದು 70 ವರ್ಷ ಅದಾವ್ರಿ ಆಯಮ್ಮಗ. ಆರಾಮಿದ್ದಿಲ್ಲ? ನಿನ್ನೆ ಆರಾಮಿದ್ದಿಲ್ಲ, ಒತ್ಕೊಂಡ್ ಬಿದ್ದವಳ್ರಿ. ಚಕ್ರ ಬಂದು ಹೆಂಗ್ ಮಾಡಿದ್ರಿ? ಮತ್ತೆ ಏನ್ ಮಾಡಿದ್ರು? ನಾವೇ ಕರ್ಕೊಂಡ್ ಹೋಗಿ ಮತ್ತೆ ಆಯಮ್ಮಗ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿ? ಇಲ್ಲ ಇಲ್ಲೇ ಹಳ್ಳಿಗಳಾಗಿರ್ತಾವಲ್ಲ, ಹಳ್ಳಿಗಳಾಗ RMP ಡಾಕ್ಟರ್ ಮತ್ತೆ ಎಮರ್ಜೆನ್ಸಿಗೆ ಯಾರು ಇರ್ತಾರೆ? ಕೆಲಸ ಸ್ಟಾರ್ಟಿಗೆ ಎಷ್ಟು ದಿನ ಆಯ್ತು ಸರ್? 3 ದಿನ ಆಯ್ತು ಸರ್. 3 ದಿನ ಆಯ್ತು. 3 ದಿನ ಆದ್ರೂ ಯಾವ ಅಧಿಕಾರಿಗಳು ಬಂದಿಲ್ಲ? ಯಾರೂ ಬಂದಿಲ್ಲ. ಜೈಗಳು, ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳು ಯಾರು ಬಂದಿಲ್ಲ. ನೀವು ತೊಂದರೆ ಆಗೈತೆ ಅಂತೇಳಿ ಆ ಅಜ್ಜಿಗೆ ಆರಾಮಿಲ್ಲ ಅಂತ ಫೋನ್ ಮಾಡಿದ್ರೆ ಅಧಿಕಾರಿಗೆ? ಇಲ್ಲ ಮಾಡಿಲ್ರಿ. ನಾವು ನಮ್ದ್ರಾಗ ನಾವು ಇರ್ತೀವಿ, ನಾವು ಅವ್ರಿಗೆ ಇಲ್ಲಿ ಆಯಮ್ಮಂದು ಇದನ್ನ ನೋಡ್ಬೇಕಲ್ಲ, ನಾವು ಅವ್ರಿಗೆ ಹೇಳಿಲ್ಲ. ಅಲ್ಲಲ್ಲ, ಇದು ಪದ್ಧತಿ ಏನು ಐತೆ ಇಲ್ಲ ಇಲ್ಲಿ. ಆ ಡಾಕ್ಟರ್ಸ್ ಇರ್ಬೇಕಾ ಬೇಡ ಅದಂತೂ ಗೊತ್ತೈತಲ್ರಿ. ಇಲ್ಲಿ ಇರ್ಬೇಕನ್ನೋದು ಐತಲ್ಲ. ಒಂದು ಕೆರೆಯಾಗ ಅವ್ರನ್ನ ಕಳಿಸಿಲ್ಲ.
ನಾವು ಹೇಳ್ತೀವಿ ಕೇರ್ಲೆಸ್ ಮಾಡ್ತಾರೆ. ನಾವು ಹೇಳ್ತೀವ್ರಿ ಡಾಕ್ಟರ್ ಕಳ್ಸ್ರಿ ಅಂದ್ರೆ ಕೇರ್ಲೆಸ್ ಮಾಡ್ತಾರೆ. ಅಲ್ಲ ಕುಡಿಯಕ ನೀರಿಲ್ರಿ, ನೀವು ನೋಡ್ತಿರಲ್ಲ, ನಾವು ಹೇಳೋದೇನಿಲ್ಲ. ಇಲ್ಲಿ ನೋಡ್ರಿ ಅಲ್ಲಿ ಎಲ್ಲಿ ಟ್ಯಾಕ್ ಯಾವ ಪಂಚಾಯತ್ರ ಕಳ್ಸ್ಯಾರ, ಇಲ್ಲಿ ಯಾವ ಪಂಚಾಯತ್ರ ಕಳ್ಸಾರ. ಈ ಸರ್ಕಾರದ ವ್ಯವಸ್ಥೆ ಸರಿ ಇಲ್ವೋ, ಇವ್ರು ಮಾಡೋದು ಸರಿ ಇಲ್ಲ. ನೀವು ಕೇಳಿದ್ರಿ ಅವ್ರಿಗೆ? ಕೇಳಿವ್ರಿ, ಎಷ್ಟೆಲ್ಲ ಕೇಳಿದ್ರಿ? ಎಲ್ಲ ಅಧಿಕಾರಿಗಳು ಇದ್ರೆ ಅವ್ರಿಗೆ ದುಡ್ಡು ಹೆಚ್ಚಿಗೆ ಆಗ್ತದ್ರಿ. ಯಾರಿದ್ರು ಫಸ್ಟಿಗೆ? ಕಾಶಿನಾಥ ಇದ್ರಿ, ಕಾಶಿನಾಥ್ ಇದ್ರು, ಆಮೇಲೆ ನಾಗೇಶ್ ಕುರುಡಿ ಇದ್ರು, ಆಮೇಲೆ ಮಂಜುನಾಥ ಅಂಗಡಿಯವ್ರು ಇದ್ರು. ಅವರೆಲ್ಲ ಅವ್ರ ಪಂಚಾಯತ್ ಕಡೆಯಿಂದ ಸೌಕರ್ಯ ಕಳಿಸ್ತಿದ್ರು, ಅವ್ರು ಕಳಿಸ್ತಿದ್ರು. ಇವ್ರು ಕಳಿಸಿಲ್ಲ. ಇವ್ರು ಏನೋ ಅದೇನ ರೂಲ್ಸ್ ಇಲ್ಲ, ಅದನ್ನ ಕಳ್ಸಕ್ಕಾಗಲ್ಲ, ಏನಾನ ಕೇಳಿದ್ರೆ ಅದು ಕಾನೂನಿನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಸರ್ ಇಲ್ಲಿ ಕೆಲಸ ಮಾಡ್ತಿದ್ರೆ ಮೆಜರ್ಮೆಂಟ್ ಮಾಡಕ್ಕೆ ಯಾರೋ ಒಬ್ಬ ಇದಾರೆ, ಅಧಿಕಾರಿಗಳಿದ್ದಾರೆ. ಸರ್ ಕೆಲಸ ಮಾಡಿ ಏನು ಮಾಡ್ಬೇಕು ಸರ್ ನಾವು? ಈಗ ಇಲ್ಲಿ ಗಾಡಿ ಟ್ಯಾಕ್ಟ್ರಿ ಇದ್ರ ಅವ್ರಿಗೆ ಕೆಲಸ ಮಾಡಕ್ಕೆ ಹಚ್ತಾರ, ಟ್ಯಾಕ್ಟ್ರಿ ಇಲ್ಲ ಆಟೋದಾಗ ಬಂದಿರ್ತಾರೆ, ಏನು ಕೆಲಸ ಮಾಡಕ್ಕೆ ಹೇಳ್ರಿ? ಇಲ್ಲಿ ಏನಕ್ಕೆ ಕೆಲಸ ಇಲ್ಲ ಸರ್, ಏನಿಲ್ಲ, GPS ಮಾಡೋದು ಹಂಗೆ ಕರ್ಕೊಂಡು ಹಂಗೆ ಕರ್ಕೊಂಡು ಕಿಲೋಮೀಟ್ರು ಔಟಿಗೆ ಹೋಗ್ಬೇಕು, ಇಲ್ಲಿಂದ ಅಲ್ಲಿ ಗೊತ್ತೊಂದು ಹೋಗಕ್ಕೆ ಹಾಕ್ತಾರೆ, ಆಗಲ್ಲ. ಆಗಲ್ಲ. ಏನಾಗೈತಮ್ಮ ಸಮಸ್ಯೆ? ಕೆಲಸ ಮಾಡಿಲ್ಲ ಅಂತ ಕೇಳ್ತದೆ. ಕೆಲಸ ಮಾಡಿಲ್ಲ ಅಂದ್ರೆ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ಬೇಕು? ಮಣ್ಣು ತೆಗ್ದು ಒಂದು ಮಣ್ಣು ಎಲ್ಲಿಗೆ ಹೋಗಕ್ಕೆ? ಎಲ್ಲಿದ್ದ ಓರ್ಬೇಕಮ್ಮ? ಇಲ್ಲಿಂದ ಹೋಗ್ಬೇಕು, ಕಡೆ ಹೋಗ್ಬೇಕಂತಾರೆ. ಏನ್ ಕೆಲಸ ಮಾಡ್ರಿ? 500 ಹೋಗ್ಬೇಕ್ರಿ, 500 ಮೀಟ್ರ್ ಲಾಸ್ಟ್ ಎಂಡಿಗೆ ಹೋಗ್ಬೇಕಂದ್ರೆ ಗಾಡಿನ ಇಲ್ರಿ, ನಾವ್ ಏನಂತ 500 ಮೀಟ್ರಿಗೆ ಹೆಂಗ್ ನಾವು ಬರೋಕೆ ಕಷ್ಟ ಐತಿ. ಮತ್ತೆ ಗಾಡಿ ಮಣ್ಣಿಲ್ಲ ಇರ್ಬೇಕು ನಾವು. ಮತ್ತೆ ಇಂಥವ್ರು ಇವರು ವಯಸ್ಸಾದವ್ರು ಅವ್ರು ಹೆಂಗೆ ಓಡ್ತಾರಮ್ಮ? ಮಣ್ಣು ಹೊರಗಡೆ ಕೆಲಸ ಮಾಡ್ಬೇಕಂದ್ರೆ ಹಂಗಾಗಿ ಬಿದ್ದಾಳ್ರಿ. ಬಿದ್ದ ಮೇಲೆ ಅವ್ರು ಒಂದು ಕುಳಿಕೆನ ಎಲ್ಲ ಏನ್ ಡಾಕ್ಟರ್ ಎಲ್ಲ ಊರಾಗ ನಾನಾ ತೋರ್ಸಿನ್ರಿ, ನಾನಾ ಕುಳಿಸಿ ಕೊಟ್ರಿ. ಮತ್ತೆ ಏನ್ ಮಾಡ್ತಾರ ಕೆಲಸ ಮಾಡ್ರಿ ಎಲ್ಲಿ ಏನೋ ಮತ್ತೆ ಅವ್ರು ಬಂದು ಮಾಡ್ರಿ ಅಂತ ಕೇಳ್ಬೇಕ್ರಿ, ಮಾಡಿಸ್ಬೇಕ್ರಿ ದುಡ್ಡನ್ನ. ಅದನ್ನ ಬರಂಗಿಲ್ರಿ ಅವ್ರು, ಯಾಕಂದ್ರೆ ಹೇಳಕ್ಕಿರ್ತಾರ್ರಿ ಅವ್ರು. ಬಟ್ ಇಲ್ಲಿವರೆಗೂ ಏನು ಕೆಲಸ ಮಾಡಿಸಿಲ್ಲಮ್ಮ ಅವ್ರು. ತಪ್ಪಾಯ್ತು ತಗೋಬರ್ರಿ. ಈಸ್ ದಿನ ಕೆಲಸ ಮಾಡಿವಿ, ಈ ಗಾಡಿ ವ್ಯವಸ್ಥೆ ಇಲ್ಲಕ್ಕ ಕೆಲಸ ಮಾಡಕ್ ಆಗಲ್ಲ. ಗಾಡಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ ಇಲ್ಲಿ, ಹಂಗಾಗಿ ನಾವು ಮಾಡಕ್ ನಿಮಗೆ ಗಾಡಿ ವ್ಯವಸ್ಥೆ ಇಲ್ಲ, ಅಲ್ಲೇ ದಿಲ್ಲಿಗೆ ಬರೋದ್ರಾಗ ನಿಮ್ಮ ಟೈಮ್ ಆಗುತ್ತೆ ಏನ್ರಿ? ಮತ್ತೆ ಇವರು ಎಲ್ಲ ವಯಸ್ಸಾದವ್ರು ಇರ್ತಾರ, ಅವರಿಗೆ ಕುಡಿಯಲು ನೀರಿಲ್ಲ, ಹೌದಲ್ಲಮ್ಮ? ಈಗ ಪೆಂಡಲ್ ಇಲ್ಲ ನಿಮಗೆ, ನೆಳ್ಳು ಊಟಕ್ಕ ಬಿಸಿಲಾಗ ಮಾಡ್ತೀರಿ, ಊಟ ಕೆಲ್ಸನ ಬಿಸಿಲಾಗ ಮಾಡ್ತೀರಿ. ಯಾರ ತಲೆ ತೆರಿಗೆ ಬಿದ್ರ ಜವಾಬ್ದಾರಿ ಯಾರಕ್ಕಾರ? ಇಲ್ಲ. ಮೇಟಿಗೆ ಅವ್ನು ಏನು ಪಾಪ ಕೂಲಿ ಸಲಾಗಿ ಬಂದಿರ್ತಾರ್ರಿ, ನಾವು ನಮ್ಮ ಊರಿಗೆ ಬಂದಿರ್ತೀವಿ, ನಮ್ಮ ಮೇಲೆ ಇದು ಬಾಟ್ಲೆ ಇರ್ತಲ್ಲಮ್ಮ, ಎಷ್ಟೆಲ್ಲ ಕುಡಿತಮ್ಮ ನೀರು? ಎಷ್ಟು ತಾಸು ಕುಡಿತಿ? ಆಗೋತು. ಮತ್ತೆ ಮುಂದೆ ಹೆಂಗಮ್ಮ ನಿಮ್ದು? ಈಗ ಮುಂದೆ ನೀರು ಕುಡಿಯಲ್ಲ ಹೆಂಗಮ್ಮ? ಸಿಕ್ಕಿಲ್ರಿ ಯಾರು ನೀರು ಕೊಡಲ್ಲಮ್ಮ? ಆಯ್ತು, ಓಕೆ. ನೋಡ್ರಿ, ನೀವೇನ ನ್ಯಾಯ ಕೊಡ್ಸ್ರಿ, ಬಡವರ ವ್ಯವಸ್ಥೆ ಐತಿ ಇಷ್ಟ. ಆಯ್ತು, ನಾವು ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾತಾಡ್ತೀವಿ. ಆಮೇಲೆ ಕೆಲಸ ಸರ ಕೆಲಸ ನಾವು ಕೇಳಕ್ ಹೋದ್ರ ತಿಂಗಳಂಗಟ್ಲೆ ಅಡ್ಡಾಡ್ಬೇಕ್ರಿ. ನಾವು ಹೋದ್ಮೇಲೆ ಅಲ್ಲಿ ಬ್ಯಾಂಕಿನ ಸಮಸ್ಯೆ ಐತಿ, ಆ ಸಮಸ್ಯೆ ಐತಿ ಅಂತ ಕೆಲಸ ಹಿಂಗ ಓದ್ತೇನ್ರಿ. 1 ವರ್ಷ 7 ದಿವಸ ಬಿಡ್ತೀವಿ. ಹೋದ ವರ್ಷ ಯಾವಾಗ ಕೇಳು, ಯಾವ ಬ್ಯಾಂಕಿನ ಸಮಸ್ಯೆ ಐತೆ, ಈ ಬ್ಯಾಂಕಿನ ಸಮಸ್ಯೆ ಐತೆ, ತಾವು ಸರಿ ಮಾಡ್ಕೊಳ್ರಿ, ಯಾರು ಮಾಡಿಲ್ರಿ. ಬ್ಯಾಂಕಿಗೆ ಹೋಗೋದಂತ ಕಳಿಸ್ತಾರ್ರಿ, ಯಾರು ಓದ್ತಾರ ಬ್ಯಾಂಕಿಗೆ? ನಾವು ಮೇಟ್ ಯಾವ್ದಾರು ಓದ್ನಂದ್ರ ಅವ್ರು ಏನಂತಾರ್ರಿ, ಅವ್ರನ್ನ ಕಳ್ಸ್ರಂತ ಅಂತಾರ ಬುಕ್ದಾರ. ಒಂದ್ ತಿಂಗಳ ಮಟ ಬಿಡ್ತಾರ್ರಿ. ನಾವು ಅಡ್ಡಾಡಿ ಸಾಕಾಗ್ಬೇಕು, ನೆಲ ಬಿಡ್ಬೇಕ್ರಿ. ನೆಲ ಬಿದ್ದು ಆಮೇಲೆ ಮತ್ತೆ ಸಂಘದವ್ರನ್ನ ಕರೆಸಿ ಇಳಿಸಿದ ಮೇಲೆ ಅವಾಗ ಕೊಡ್ತಾರ್ರಿ ಕೆಲಸ. ಆ ಕೆಲಸ ಕೊಟ್ಟ ಮೇಲೆ ನಾವು ಡಾಕ್ಟರ್ ಕೇಳಿದಂದ್ರ ಡಾಕ್ಟರ್ ಇಲ್ಲ, BOS ಪೇಮೆಂಟ್ ಸಿಗಲ್ಲ ಅಂತ ಮೊನ್ನೆ BOS ಸಾಬ್ರು PDO ಕೂಡ ಹೇಳ್ಯಾರ್ರಿ, ನೀವು ಬಸ್ನಾಗ ಹೋಗ್ರಿ ಅಂತ ಹೇಳ್ತಾರ. ಯಾರು ಹೇಳಿದಾರ್ರಿ? BOS ಸಾಬ್ರು ಅದ್ರಿ, PDO ಇದ್ರಿ ಪತ್ತಿದಾಗ ನಾ ಕೇಳತ್ನಾಗ. BOS ಪೇಮೆಂಟ್ ಇಲ್ಲ. ಯಾವ ಡೇಟಿಗೆ ಕೇಳಿದ್ರಿ ನೀವು? ಈಗ ಮೊನ್ನೆ 6ನೇ ತಾರೀಕು ರೀ. ಇವ್ರು ಅವ್ರು ಕೇಳಿದ ಮೇಲೆ 10ನೇ ತಾರೀಕಿಗೆ ನಮಗೆ ಕೊಟ್ರಿ. ಏನಂದಿದ್ದಾರ್ರಿ? BOS ಪೇಮೆಂಟ್ ಇಲ್ಲ ಅಂತ ಹೇಳ್ಯಾರ. ನಾವು ಯಾರು ಹೇಳಿದಾರ್ರಿ? BOS ಅವ್ರು PDO ಸರ್ ಎದ್ರಾಗ ಹೋಗ್ಬೇಕಂತ ಕೇಳಿದ, ನೀವು ಬಸ್ಸಿನಾಗ ಹೋಗ್ರಿ, ಈ ಮನೆಗೆ ಹೋಗ್ರಿ. ನೀವು ಅಲ್ಲಿ ಯಾರು ಕೆಲ್ಸಕ್ಕೆ ಹೋಗಿರ್ತಾರ
ಅವ್ರು ಮಾಡ್ಕೊಂಬರ್ರಿ ಅಂತ ಹೇಳಿದಾರ. ಅವ್ರು ಹೇಳ್ಯಾರ. ಆಮೇಲೆ ಪೇಮೆಂಟ್ ನಾವು 30 ರೂಪಾಯಿ ಹಾಕ್ತೀವಿ ಲೇಬರ್ಗೆ, ನೀವು ಅವ್ರು 20 ರೂಪಾಯಿ ಹಾಕ್ಬೇಕಂತ ಕಸಿ ಹೇಳಿದ್ರಿ. ನೀವು ಕಠಿಣ ಇಲ್ಲಿ ಅವರು ಹೇಳಿದ ಮಾತಿಗೆ ಕಠಿಣಲಿಂದ ನೀವು ಕೆಲಸ ಮಾಡ್ತೀರಿ, ಕಠಿಣಲಿಂದ ನೀವು ಬುಕ್ಕಕ್ಕ ಅಥವಾ ಪೇಮೆಂಟ್ ಹಾಕ್ಸ್ಕೊಂತಾರ, ನಿಮಗೆ ಕಾಡಿಸ್ತಾರ ಜಗ್ಗೆ. ಜಗ್ಗಿ ಕಟ್ಸ್ತಾರೆ. ಇಲ್ಲಿ ಕೆಲಸ ಮಾಡಿ ಡೈಲಿ ಮಾಡಿ ಹೋದ್ರೂ ಬಿಸಿಲಾಗ ನಿಮಗೆ ಪಂಚಾಯತರ ಕಾಡಿಸ್ತಾರ, ನಿಮಗೆ ದುಡ್ಡು ಹಾಕಕ್ಕ. ಹೌದು ಸರ್. ಮೊನ್ನೆ ಸರ್ ಊರ್ ಮುಂದೆ ಕೆಲಸ ಮಾಡಿವ್ರಿ, ಕೆಲಸ ಮಾಡಿದ್ರಿಗೆ ಕೂಲಿ ಹಾಕ್ತನ, ಕೆಲಸ ಮಾಡಿದ್ರೆ ಕೂಲಿ ಕಮ್ಮಿ ಆಗ್ತಂತ ಹೇಳಿದ್ರಿ. ನೋಡೋಣ ಅಂತ ಕಸ ನಿಂತ ಕೆಲಸ ಮಾಡ್ಸಿರಿ ಸರ್. ಅಲ್ಲಿಗೆ BF ಟೆಸ್ಟ್ ಬಂದನ್ರಿ, ಜೈ ಬಂದಿಲ್ಲ, PDO ಬಂದಿಲ್ಲ. 300 ರೂಪಾಯಿ ಹಾಕೇನ್ರಿ ಕೂಲಿ, 306 ರೂಪಾಯಿ ಕೂಲಿ ಹಾಕೇನ್ರಿ. ಒಬ್ಬೊಬ್ರಿಗೆ 785. ಏನ್ ಸಮಸ್ಯೆ ಅಂತ ಕೇಳಿದ್ರ ನೀವು? ಏನ್ ಸರ್ ಯಾಕೆ ಕಡಿಮೆ ಹಾಕಿದ್ರ? ನ್ಯಾಯ ಮಾಡಿದ್ರಿ ಸರ್. ನಾನು ಅವ್ರನ್ನ PDO ಕೂಡ ನ್ಯಾಯ ಮಾಡೀನಿ ಸರ್. ಸೂರ್ಯಸ ಜೈ ಕೂಡ ನ್ಯಾಯ ಮಾಡೀನ್ರಿ. ಹಿಂಗಂತ ಕಸ ನಮ್ಮ ಸಂಘದ ಕೂಡ ಹೇಳಿ ಸರ್, ಅವರು ಇದೊಂದ್ಸಲ ಬಿಟ್ಬಿಡು ಹೋಗಲ್ಲ ಮುಂದ್ಸಲ ಹಾಕಿ ಅಂತ ಹೇಳ್ಯಾರ. ಆ ವಿಚಾರಕ್ಕೆ ಕೈ ಬಿಟ್ಟಿನಿ ಸರ್. ಈಗ ನೀವು ಇಲ್ಲಿ ನಾಗಲಾಪುರದಲ್ಲಿ ಬಂದ ಕೆಲಸ ಎಷ್ಟು ದಿವಸ ಆಯ್ತು? 3 ಸಾವಿರ. 3 ದಿನ ಜೈ ಬಂದಿದಾರ? ಜೈ ಬಂದಿಡ್ರಿ, ಯಾರು ಬಂದಿಡ್ರಿ ಒಟ್ಟ. ಒಟ್ಟು ನೋಡ್ಲಾರ್ದ ನಿಮ್ ಪೇಮೆಂಟ್ನಾಗ ಇದು ಮಾಡ್ತೀನಿ ಅಂತ ಹೇಳ್ತಾರ. ಪೇಮೆಂಟ್ ಮಾಡ್ತಾರ, ಕೆಲಸ ಮಾಡಿದ್ರೆ ಮಾಡ್ಲಾರ್ದಾರ ಯಾರು? ಊರ ಮುಂದೆ ಕೆಲಸ ಮಾಡ್ತೀನಿ ಸರ್, ಜೈನ ಕರೀನಿ ಸರ್, PDOನ ಕರ್ದಿನಿ. ವಾಯ್ಸ್ ಮೆಸೇಜ್ ಹಾಕಿದ್ರು ಸರ್. ಅವ್ರ ಕೆಲಸ ಮಾಡಿದವರಿಗೆ ಕೂಲಿ ಬೀಳುತ್ತೆ, ಕೆಲಸ ಮಾಡ್ಲಾರ್ದವರಿಗೆ 100 ಬೀಳುತ್ತೋ 50 ಬೀಳುತ್ತೆ ಅಂತ ಕಸ ವಾಯ್ಸ್ ಮೆಸೇಜ್ ಹಾಕಿನ್ರಿ ಸರ್. ಅದಕ್ಕಾಗಿ ನಾವು ಕೆಲಸ ಮಾಡಿಸ್ಕಸ ಅವ್ರು ಕರೆದ್ರೆ ಒಬ್ರು ಬಂದಿಲ್ರಿ. PDO ಬಂದಿಲ್ಲ, ಜೈ ಬಂದಿಲ್ಲ. ಮೆಜರ್ಮೆಂಟ್ಗೆ ಸೂರ್ಯಸಟ ಬಂದನ್ರಿ, ಜೈ ಅಸ್ಟೆಂಟ್. ಇಲ್ಲಿ ಕರೆದಿದ್ದೀರ? ಇಲ್ಲಿ ನಿನ್ನೆ ಫೋನ್ ಎತ್ತಿಡ್ರಿ, ಒಮ್ಮಿಗೆ ಹೋಗತ್ತೆ ಫೋನ್ ಮಾಡ್ಯಾನ್ರಿ. ಕೆಲಸ ಮಾಡಿದ್ದು GPS ಫೋಟೋ ಹಾಕಂತ ಹೇಳನ್ರಿ. ನಾವ್ ಬರಲ್ಲ ಅಂತ ಹೇಳಿದ್ರ? ಅವ್ರು ಯಾರು ಬರ್ಲದಕ್ಕ ನಿನ್ನ ಹಾಕಿಲ್ಲ ಸರ್. ಮೊನ್ನೆ ಹಾಕಿವ್ರಿ, ನಿನ್ನ ಹಾಕಿಲ್ಲ. ಅವ್ರು ಕೇಳಲ್ಲ ನೋಡೋಣ ಅಂತ ಕಸ ಅವ್ರು ಯಾರು ಬರ್ಲಾರ್ದನ್ನ ಕೆಲಸ ಮಾಡ್ತಾರೆ. ನೀವು GPS ಫೋಟೋ ಹಾಕ್ಲಾರ್ದ ಮತ್ತೆ ನಿಮಗೆ ಸಮಸ್ಯೆ ಮಾಡಾರ ಅವ್ರು? ಸಮಸ್ಯೆ ಮಾಡಾರ ಸರ್. ನೀವು ಕರೆದ್ರೂ ಅವ್ರು ಬಂದಿಲ್ಲ ಅಧಿಕಾರಿ. ಓಕೆ, ಥ್ಯಾಂಕ್ ಯು ಅಣ್ಣ. ಇಲ್ಲಿ ಉದ್ಯೋಗ ಕೆಲ್ಸಕ್ಕೆ ಬಂದಿದ್ರಮ್ಮ? ಎಷ್ಟು ದಿನ ಆತಮ್ಮ? 3 ದಿವಸ ಆತ್ರಿ. 3 ದಿನ ಆತಮ್ಮ. ಇಲ್ಲಿ ಪಂಚಾಯತಿ ಬರುತ್ತಮ್ಮ? PDO ಸರ್ ಹೆಸರೇನಮ್ಮ? ಸುರೇಶ್ ಸರ್. ಅಮ್ಮ ಇಲ್ಲಿ ಕುಡಿಯೋ ನೀರಿಂದು ಉದ್ಯೋಗ ಪೆಂಡಲಿಂದ ಏನು ಸಮಸ್ಯೆ ಇದೆ, ವ್ಯವಸ್ಥೆ ಮಾಡಿದಾರ? ಬಾಟ್ಲಿ ತಗೊಂಡ್ ಕುಡಿತೀವ್ರಿ. ಏನ್ ಮಧ್ಯಾಹ್ನ ನೀರ್ ಆಗಿ ಹೋಗ್ತಾವ್ರಿ. ಏನ್ ಹಾಕೊಂಡ್ರಿ ಬಾಟ್ಲಿ ನೀರು. ಎಷ್ಟು ದಿನ ಆತಮ್ಮ ಕೆಲಸ ಸ್ಟಾರ್ಟ್ ಆಗಿ? 3 ದಿನ ಆತ್ರಿ. ಯಾವ ಅಧಿಕಾರಿಗಳು ಬಂದಿದ್ರ? ಯಾರೊಬ್ರು ಇಲ್ಲಿ ಅಧಿಕಾರಿಗಳು, ಜೈಗಳು ಯಾರು ಬಂದಿದಾರ? ಇವತ್ತಿಗೆ ಯಾರು ಬಂದಿಲ್ಲ. ನೀರಿಂದ ಅವ್ರಿಗೆ ಏನಾರ ಹೇಳಿದ್ರಮ್ಮ ಫೋನ್ ಮಾಡಿ? ಇಲ್ಲ ನೀರ್ ಅಂತೇಳಿ ಹೇಳಿದ್ರ ಪಂಚಾಯತಿ ಕಡೆಯಿಂದ ನೀರಿಲ್ಲ. ನೀವ ಸ್ವಂತ ಇದು ಬಾಟ್ಲಿ ತರಕತ್ರಮ್ಮ? ನಿಮಗೆ ಪಂಚಾಯತಿ ಕಡೆಯಿಂದ ಪೆಂಡಲ್ ಇಲ್ಲಲ್ಲಮ್ಮ? ನೆರಳಿಲ್ಲ. ಊಟಕ್ಕೆಲ್ಲ ಬಿಸಿಲಾಗ ಊಟ ಮಾಡ್ತೀರಿ. ಆಮೇಲೆ ಯಾರ ಡಾಕ್ಟರ್ ಇದ್ದಾರಾ ನಿಮಗೆ? ಎಷ್ಟು ಜನ ಬರ್ತೀರಿ ನೀವು? ಇಲ್ಲಮ್ಮ, ಈಗ ನಿಮ್ಮ ಊರ್ಲಿದ್ದ ಆರಾಳಿದ್ದ ಎಷ್ಟು ಜನ ನೀವು ಕೆಲ್ಸಕ್ಕೆ ಬರ್ತೀರಿ? ಪಂಚಾಯತಿಯಿಂದ ಏನೋ ಗಾಡಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ನಿಮ್ಗೆ? ಹೆಂಗ್ ಬರ್ತೀರಿ? ಏನಮ್ಮ? ಉದ್ಯೋಗ ಕೆಲಸಕ್ಕೆ ಬರ್ತಾ ಇದ್ರಲ್ಲ, ಪ್ರತಿ ವರ್ಷ ನಿಮ್ ಗಾಡಿ ತಕ್ಕಂಗ ಅಮೌಂಟ್ ಹಾಕ್ತಾರ ನಿಮ್ಗ? ಸರಿಯಾಗಿ ಬರುತ್ತಾ? ಎಷ್ಟು ಹಾಕ್ನಂದಾರಮ್ಮ ದುಡ್ಡು ಕೂಲಿ ನಿಮ್ಗ? ಪ್ರತಿ ಆಳಿಗೆ ಹೋದ ವರ್ಷ ಅಮ್ಮ
ಏರ್ಸಿಲ್ಲಮ್ಮ. ಅಂತಲ್ಲಮ್ಮ ಎಷ್ಟು ಕಟ್ ಮಾಡ್ರಮ್ಮ ಮನೆದು? ಇದು ಪಿಡಿಒ ಅಧಿಕಾರಿಗಳು ಬಂದಿದ್ರ ಇಲ್ಲಿಗೆ? ಯಾವ ಅಧಿಕಾರಿಗಳು ಬಂದಿಲ್ಲ. ಇಲ್ಲಿ ಜೈಗಳು ಬಂದು ಮೆಜರ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆ, ಇಲ್ಲ ಕೆಲಸ ಮಾಡ್ರಿ ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ? GPS ವಿಡಿಯೋ ಮಾಡಿ ಹಂಗೆ ಕೊಡ್ತಾ ಕೂರ್ಸ್ತಾರೆ ಅಷ್ಟೇ. ಮತ್ತೆ ಅಜ್ಜಿ ನಿನ್ನ ಹೆಸರೇನು? ಯಾವ ಊರ್ಲಿಂದ ಬರ್ತೀನಿ? ಆರಾವ್. ಪಂಚಾಯತಿ ಕಡ್ಲಿಂದ ನಿನಗೆ ಏನೇನು ಹೇಳಿದಾರ? ಪಂಚಾಯತ್ ಅವರು ನಿನಗೆ ಏನೇನು ಹೇಳಿದಾರ ಬಂದು? ಮೇಟಿ ನೀರಿಂದ ಹೇಳಿದ್ರ? ನೀರಿಂದ ಹೇಳಿದ್ರ? ಎಷ್ಟು ಬಸ್ ಚಾರ್ಜ್ ಎಷ್ಟು ಕೊಟ್ಟು ಬರ್ತೀನಿ ನೀನು? ಕಂಪಲ್ಸರಿ 50 ರೂಪಾಯಿ ಕೊಟ್ಟಿರಿ, ಈಗ ಜಾಸ್ತಿ ಮಾಡಿ ನಂಬ್ತಾರೆ. ಹೌದಲ್ಲಮ್ಮ? ಅವ್ರೇನು ಆಟೋದೇನು ಕೊಟ್ಟಿಲ್ಲ ಪಂಚಾಯತಿ ಕಡ್ಲಿದ್ದ? ಎಷ್ಟು ಆಳು ಕೊಡ್ತಾರಮ್ಮ ಒಂದು ಬುಕ್ಕಕ್ಕೆ? ಹಾಂ. ನೀವು ಕೇಳಿದ್ರೆ ಅವ್ರು ಏನು ಹೇಳ್ತಿದಾರ? ಏನ್ ಹೇಳ್ತಾರ? ನಾವೇನ್ ಪಂಚಾಯತಿಗೆ ಕೇಳಲ್ಲ ಅಂತ ಮೀಡಿಯಾರ್ನ ನಾವು ಕೇಳಲ್ಲ. ಅವ್ರಿಗೆ ಏನ್ ಹೇಳ್ತಾರ ಅವ್ರಿಗೆ ಗೊತ್ತಿಲ್ಲ. ಅವ್ರು ಕೊಟ್ಟು ನೀವು ತಗೋಬೇಕು ಅಷ್ಟೇ, ನಮಗೇನು ಗೊತ್ತಿಲ್ಲ. ಅವ್ರು ಏಟ್ ಕೊಡ್ತಾರ, ಅವ್ರು ಏಟ್ ಹಾಕ್ತಾರ, ಆಟ ಹೆಚ್ಚಿಗೆ ಅದನ್ನ ತಿನ್ನೋದು. ನೀವು ಕೆಲಸದಲ್ಲಿ ತೊಂದರೆ ಆದ್ರೆ ನೀವೇ ಜವಾಬ್ದಾರಿ. ಯಾರು ಡಾಕ್ಟರ್ ಇಲ್ಲ ಇಲ್ಲಿ ಪಂಚಾಯತಿ ಕಡ್ಲಿದ್ದ? ನಿನ್ನೆ ಆರಾಮಿಲ್ಲ ಅಮ್ಮ? ಹಾಂ. ಮತ್ತು ನಿಮಗೇನ್ರ ಅಧಿಕಾರಿಗಳು ಏನೂ ಕೇಳಿಲ್ಲ ಪಂಚಾಯತಿ ಕಡ್ಲಿದ್ದ? ನಿಮಗೆ ಫೋನ್ ಮಾಡಿ ಕೇಳಿಲ್ಲ ಆರಾಮದ ಏನಮ್ಮ ಅಂತ? ಹೌದಾ? ಮೇಟರ್ಗೆ ಹೇಳಿದ್ರೆ ಜಡ ಆಗಿ ಕೂತ್ಕೊಂತೀವಿ ನೋಡಿ. ಕಳಿಸ್ಕೊಡ್ರಮ್ಮ. ಆಯ್ತು ಅಮ್ಮ. ನಿನ್ನ ಹೆಸರು ಏನಮ್ಮ? ಶಕುಂತಲಮ್ಮ. ಯಾವ ಪಂಚಾಯತಿಲಿಂದಮ್ಮ? ಒಡ್ರೆಡ್ಡಿ ಪಂಚಾಯತಿ. ಎಷ್ಟು ದಿನದ್ದು ಬಿದ್ದಿಲ್ಲ? ಅಲ್ರಿ ಆಸೆಟಿ ಏನ್ ನಂಬರ್ ಬೀಳಲ್ಲ ಹಾಕಿದ್ರಲ್ಲ ಹೋದ ವರ್ಷ? ಅಲ್ರಿ ಮೊನ್ನೆ ಹಾಕಿದ್ರು. ಮೊನ್ನೆದಾ? ಮೊನ್ನೆ ಹಾಕಿದ್ರಲ್ರಿ ಆಗಿಲ್ಲ ಅಮ್ಮ? ಈಗನು ಬಿದ್ದಿಲ್ಲ ಐತ್ರಿ. ಈಗ ಬಿದ್ದಿಲ್ಲ ಅಮ್ಮ? ಬಿದ್ದೈತೆ ಅಂತ ಕರ್ಕೊಂಡ್ಬಂದ್ರೆ ನಿನ್ನೆ ಬಸ್ಸಾರಿ ಇವತ್ತು ಕರ್ಕೊಂಡ್ಬಂದಾರ ಇಲ್ರಿ. ಎಲ್ಲೆಲ್ಲಿ ಹೋಗಿದ್ರಮ್ಮ ನೀವು ಕೇಳಕ್ಕ? ಅಲ್ಲಿಗೆ ಪಂಚಾಯತಿ ಇತ್ತಲ್ರಿ ಈತ ಕರ್ಕೊಂಡು ಹೋಗ್ಕೊಂಡು ತಹಸೀಲ್ ಆಫೀಸ್ಗೆ ಹೋಗಿ ಹಬ್ಬ ಇಟ್ಟು ಕಣ್ಣು ಚೆಕ್ ಮಾಡ್ತೀವಿ. ಆಗಿಲ್ಲ ಅಮ್ಮ? ಆಗೈತೆ. ಆಗೈತೆ? ರಾತ್ರಿ ಮಾಡೈತ್ರಿ. ಈಗ NMR ಆಗೈತಿ ಅಂತ ಹೇಳಿದ್ರಿ. NMR ಆಗೈತಿ ಅಂತ ಹೇಳಿದ್ರೆ ಆಗಿಲ್ಲ. ಇಲ್ಲಿ ಬಂದ್ರು. ಇಲ್ಲಿ ಬಂದ್ರೆ ಇಲ್ಲ ಏನಾಗ್ಬೇಕು ಅವರು? ಅಕ್ಕ. ಎರಡನೇ ಹೆಸರು ಏನಪ್ಪ? ನನ್ನ ಹೆಸರು ಧನಂಜಯ. ಯಾವ ಊರು? ಆರಾಮ್.
ಯಾವ ಪಂಚಾಯತಿ ಕಡ್ಲಿಂದ ನೀವು ವಡ್ರೆಡ್ಡಿ ಪಂಚಾಯತಿ ಪಿ ಡಿ ಒ ಯಾರು ಅದಾರ? ಯಾರಲ್ಲಪ್ಪ ಪೀಡು? ಸುರೇಶ್ ಸುರೇಶ್ ಪಿ ಡಿ ಒ. ಆಯ್ತು, ಅದೇನಂತೆ ಸಂಬಂಧಪಟ್ಟರಿಗೆ ನಾವು ಮಾತಾಡ್ತೀವಿ ರೀ. ಏನಮ್ಮ ನಿನ್ನ ಹೆಸರು ಏನಮ್ಮ? ಶೇಖಮ್ಮ. ನೀನು ಯಾವೂರಲ್ಲಿ ಇರ್ತಿ? ಆರಾಳಾಗಿರ್ತಿ. ಎಷ್ಟು ಮಂದಿ ಮಕ್ಕಳು? ಇಲ್ರಿ ಮಕ್ಕಳಿಲ್ಲ ಗಂಟ್ರಲ್ಲ ಯಾರು. ಹಾಂ, ಪಗಾರ ಬರ್ತಾ? 800 ಬರ್ತೈತಿ. ಬರ್ತಾ? ಹ್ಞೂ, ಆಯ್ತು, ನಾವು ಮಾತಾಡ್ತೀವಮ್ಮ. ಅಣ್ಣ, ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.